ಎಲ್ಲರಿಗೂ ನಮಸ್ಕಾರ. ಕುಮುದ ರೆಸಿಪಿಗೆ ಸ್ವಾಗತ. ನಾನಿವತ್ತು ಹಸಿ ಬಟಾಣಿ ಹಾಕಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1-2 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸಣ್ಣದಾಗಿ ಹೆಚ್ಚಿರೋವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ತುರಿದಿರೋವಂಥ ಕ್ಯಾರೆಟು ಮತ್ತು ಹುರಿದು ತರ್ತರಿಯಾಗಿ ಪುಡಿ ಮಾಡಿರೋವಂಥ ಕಡಲೆಕಾಯಿ ಬೀಜ, ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ. ಹೀಗೆ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಬಿಡೋಣ. ಇಲ್ಲಿ ನಾನು ಹಸಿ ಬಟಾಣಿ ಬೇಯಿಸಿ ಇಟ್ಕೊಂಡಿರೋದು, ಇದು ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೊತೀನಿ. ನೀವು ಅವರೆಕಾಳು ಕೂಡ ಈ ಥರ ಸೇರಿಸ್ಕೋಬೋದು. ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇಕ್ಕಿರೋ ಅವರೆಕಾಳು, ಹಸಿ ಅವರೆಕಾಳು ಹಾಕಿ ಈ ಥರ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೋಬೋದು. ನಾನು ಬರೀ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸಬ್ಬಸಿಗೆ ಸೊಪ್ಪಿದ್ದರೂ ಅದು ಸೇರಿಸ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಬಟಾಣಿ ಬೇಯಿಸಿರೋ ಅಂಥ ನೀರನ್ನು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಬಿಸಿನೀರಲ್ಲೇ ಕಲಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಕೈಗೆ ಅಂಟೋದಿಲ್ಲ. ಇನ್ನು ಸ್ವಲ್ಪ ನೀರು ಸೇರಿಸ್ಕೊತೀನಿ. ಬಿಸಿನೀರನ್ನೇ ಮಿಕ್ಸ್ ಮಾಡ್ಕೋಬೇಕು, ಸ್ವಲ್ಪ ಬಿಸಿಯಾಗಿರೋವಂಥ ನೀರು. ತಟ್ಟೋದಕ್ಕೆ ಅದ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ತೆಳ್ಳಗಾದರೆ ಆಮೇಲೆ ತಟ್ಟೋದಕ್ಕಾಗಲ್ಲ. ಈ ಥರ ಎಣ್ಣೆ ಸವರ್ಕೊಬಿಟ್ರೆ ರೊಟ್ಟಿ ಚೆನ್ನಾಗಿ ಏಳುತ್ತೆ ಅಂತ. ಕೈಗೆ ಮೆತ್ಕೊಂಡ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಕೊಳ್ಳೋಣ, ಕೈಗೆ ಅಂಟೋದಿಲ್ಲ. ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ತಟ್ಕೊಳ್ಳೋಣ. ನಾನು ಈ ಥರ ಸ್ವಲ್ಪ ಅಲ್ಲಲ್ಲಿ ಹೋಲ್ ಮಾಡ್ಕೊತೀನಿ ಎಣ್ಣೆ ಹಾಕೋದಕ್ಕೆ. ಬೇಡ ಅನ್ನೋರು ಹಂಗೆ ತಟ್ಕೊಬೋದು. ನಾನು ಸ್ವಲ್ಪ ಎಣ್ಣೆ ಎಲ್ಲದಕ್ಕೂ ಹಿಡಿಯುತ್ತೆ ಅಂದ್ಬಿಟ್ಟು ಈ ಥರ ಹೋಲ್ ಮಾಡ್ಕೊತೀನಿ.
ಚಟ್ನಿನೇ ಬೇಕಾಗಿಲ್ಲ, ಹಾಗೇನೂ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಚಟ್ನಿ ಬೇಕು ಅನ್ನೋರು ಚಟ್ನಿ ಹಾಕ್ಕೋಬೋದು. ಹಾಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಇನ್ನೂ ಒಂದು ತವಾದಲ್ಲಿಟ್ಟಿದ್ದೀನಿ. ರೆಡಿಯಾಗಿದೆ. ಹಸಿ ಬಟಾಣಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನೋಡಿ. ಶೇಂಗಾ ಚಟ್ನಿ ರೊಟ್ಟಿ ಸೂಪರಾಗಿರುತ್ತೆ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದು ಮರಿಬೇಡಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.